ವೆಲ್ಕಮ್ ಟು ಅನ್ವೇಷಣೆ. ಎಲ್ಲರಿಗೂ ಪ್ರೀತಿಯ ಹಾಗೂ ಗೌರವಪೂರ್ವಕವಾದ ಸ್ವಾಗತ. ಸ್ನೇಹಿತರೆ, ನಾವು ಮೊದಲೇ ಹೇಳಿದಂತೆ ನಮ್ಮ ಚಾನಲ್ನ ಮುಖ್ಯ ಉದ್ದೇಶ ಕೆಲವೊಂದು ಗೊತ್ತಿರದೇ ಇರುವಂತಹ ವಿಷಯಗಳನ್ನು, ಅಂದರೆ ಒಂದು ಸ್ಥಳವಾಗಿರ್ಬೋದು, ಒಬ್ಬ ವ್ಯಕ್ತಿತ್ವ ಬಗ್ಗೆ ಆಗಿರ್ಬೋದು, ಹಾಗೆ ಒಂದು ಫುಡ್ನ ಬಗ್ಗೆ ಆಗಿರ್ಬೋದು, ಹೀಗೆ ಇನ್ನು ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ತರಲಿಕ್ಕಿದ್ದೇವೆ. ಮುಂದಿನ ದಿನಗಳಲ್ಲಿ ವಿಶೇಷವಾದ ಜ್ಞಾನ ಭಂಡಾರವನ್ನು ಹೊತ್ತು ನಿಮ್ಮ ಮುಂದೆ ತರಲಿದ್ದೇವೆ. ನಾವು ಇವತ್ತು ಹೋಗ್ತಾ ಇರುವಂತಹ ಒಂದು ಸ್ಥಳ ಏನು ನೋಡ್ತಾ ಇದ್ದೀರಾ ಇವಾಗ, ಇದು ಶ್ರೀ ಹೊನ್ನಾಂಬಿಕಾ ದೇವಿ ದೇವಸ್ಥಾನ, ಅರಕೆರೆ ಬೆಟ್ಟದ ಮೇಲ್ಗಡೆ ತುಂಬ ಒಂದು ನಿರ್ಜನವಾದಂಥ ಪ್ರದೇಶದಲ್ಲಿ ನಿರ್ಮಿತವಾಗಿರುವ ಒಂದು ವಿಶೇಷವಾದಂತಹ ದೇವಸ್ಥಾನ. ಕಂಪ್ಲೀಟ್ ಆಫ್ ರೋಡ್ ಟ್ರಕ್ಕಿಂಗ್, ನೀವು ನಡೆದುಕೊಂಡೇ ಹೋಗಬೇಕು, ಯಾವುದೇ ರೀತಿ ವೆಹಿಕಲಲ್ಲಿ ಹೋಗ್ಲಿಕ್ಕಾಗಲ್ಲ. ಸುಮಾರು 1-1.5 ಕಿಲೋಮೀಟ್ರ್ ಕಾಡ ದಾರಿಯಲ್ಲಿ ನಡ್ಕೊಂಡು ಹೋಗುವಂಥ ಪ್ರದೇಶ. ಇವಾಗ ಏನು ನೋಡ್ತಾ ಇದ್ದೀರಾ, ಸುತ್ತಮುತ್ತಲಿನ ಒಂದು ವಿಶೇಷವಾದಂತಹ ಬೆಟ್ಟ, ಅಲ್ಲಲ್ಲಿ ನಿಮಗೆ ನೋಡಲಿಕ್ಕೆ ಸುರಂಗಗಳು ಸಿಗ್ತವೆ, ಒಂದು ಗುಹೆಗಳು ಸಿಗ್ತವೆ. ನಾವು ಇಲ್ಲಿಗೆ ಸುಮಾರು ಒಂದು 10 ಗಂಟೆಯ ಸಂದರ್ಭದಲ್ಲಿ ಬಂದಿದ್ವಿ. ಯಾಕಂದರೆ ಇಲ್ಲಿ ಕಾಡು ಪ್ರಾಣಿಗಳು ಕತ್ತಲೆ ಆದಮೇಲೆ ಇಲ್ಲ ಬೆಳಕು ಬರುವ ಮುಂಚೆ ಬಹಳ ಕಾಡು ಪ್ರಾಣಿಗಳು ಓಡಾಡುವಂಥ ಸ್ಥಳ ಇದು. ಹಾಗಾಗಿ ಒಂದು 10 ಗಂಟೆ ಸಮಯದಲ್ಲಿ ನಾವು ಬಂದ್ವಿ. ವಿಶೇಷವಾದಂತಹ ಶಕ್ತಿ ಇರುವಂತಹ ದೇವಸ್ಥಾನ. ಬಹಳ ಜನ ಇಲ್ಲಿ ಏನು ನೋಡ್ತಾ ಇದ್ದೀರಾ ಇವಾಗ, ಎಕ್ಸಾಕ್ಟ್ ನಾವು ಅಲ್ಲಿಗೆ ಹೋಗಬೇಕು ಸ್ನೇಹಿತರೆ. ಇವಾಗ ಕೆಳಗಡೆ ಇದ್ದೀವಿ, ಇಲ್ಲಿಂದ ಅಷ್ಟು ದೂರಕ್ಕೆ ಹೋಗಬೇಕು. ನಮ್ಮ ಸಾರಥಿಯವರು ಮುಂದೆ ಹೆಜ್ಜೆ ಹಾಕ್ತಾ ಹೋಗ್ತಾ ಇದ್ದಾರೆ. ಏನು ಯಾವ ಪ್ರಾಣಿ ಬರಲ್ಲ ಅಂದ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಹೀಗೆ ಇಲ್ಲೇನು ಕಲ್ಲುಗಳು ಕಾಣ್ತಾ ಇದೆ, ಇದು ನೈಸರ್ಗಿಕವಾಗಿ ತನ್ನದೇ ಆದಂಥ ರೂಪನ್ನು ಪಡೆದುಕೊಂಡಿರುವಂತಹ ಕಲ್ಲುಗಳು, ವಿಶೇಷವಾಗಿ ನಿರ್ಮಿತವಾಗಿದೆ. ಹೋಗುವಂಥ ದಾರಿ ಉದ್ದಕ್ಕೂ ನಿಮಗೂ ರಸ್ತೆದ ಎರಡೂ ಪಕ್ಕಗಳಲ್ಲಿ ನಿಮಗೆ ವಿಶೇಷವಾದಂತಹ ನೋಟ, ಒಂದು ವ್ಯೂ ಪಾಯಿಂಟ್ಗಳು, ಭಾಳ ಚೆನ್ನಾಗಿರೋ ವ್ಯೂ ಪಾಯಿಂಟ್ಗಳು ಸಿಗ್ತವೆ. ಬಹಳ ಡೇಂಜರ್ ಆಗಿರುವಂಥ ಸ್ಥಳ. ಅಂದರೆ ಡೇಂಜರ್ ಅಂತಂದರೆ ಕತ್ತಲೆಯಲ್ಲಿ ಬಂದರೆ, ಇಲ್ಲಾಂದರೆ ಬೆಳಕು ಅರಿಯೋಕ್ಕಿಂತ ಮುಂಚೆ ಬಂದರೆ ಕರಡಿ, ಚಿರತೆ, ಹೀಗೆ ಕಾಡು ಪ್ರಾಣಿಗಳ ಕಾಟ ಇಲ್ಲ ಸುತ್ತಮುತ್ತ ಇದೆ ಅಂತ ಪ್ರತಿಯೊಬ್ಬರೂ ಹೇಳ್ತಾರೆ. ನೋಡಿ ಎಷ್ಟು ಹೈಟಲ್ಲಿ ನಾವಿದ್ದೀವಿ. ನೋಡಲಿಕ್ಕೆ ಕಾಣಿಸುವಂಥ ಪ್ರದೇಶ ಬಹಳ ಎತ್ತರದಿಂದ ಬಹಳ ವಿಹಂಗಮ ನೋಟ ನಮಗೆ ಕಾಣಸಿಗುತ್ತೆ ನೋಡಿ. ಆಲ್ಮೋಸ್ಟ್ ನಾವು ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇಲ್ಲಿ ಏನು ಈ ದೇವಸ್ಥಾನ ಆಲ್ಮೋಸ್ಟು 1,000 ಅಡಿ ನೆಲದ ಮಟ್ಟದಿಂದ 1,000 ಅಡಿಗಿಂತ ಜಾಸ್ತಿ ಹೈಟಲ್ಲಿದೆ ಈ ದೇವಸ್ಥಾನ. ತಣ್ಣನೆಯ ಗಾಳಿ ನಮಗೊಂದು ರಿಫ್ರೆಶ್ಮೆಂಟ್ನ ಕೊಡುತ್ತೆ. ಒಂದು 2 ಅನುಭವ ಇಲ್ಲಿ, ಒಂದು ಟ್ರೆಕ್ಕಿಂಗ್ ಬಂದ ಅನುಭವ, ಇನ್ನೊಂದು ಒಳ್ಳೆಯ ದೇವಸ್ಥಾನ, ತುಂಬ ಶಕ್ತಿ ಇರುವಂಥ ದೇವಸ್ಥಾನಕ್ಕೆ ಬಂದಂಥ ಅನುಭವ ನೋಡಿ ಸ್ನೇಹಿತರೆ. ಎಷ್ಟು ಒಂದು ವಿಹಂಗಮ ನೋಟ ನಮಗೆ ಕಾಣಿಸ್ತಾ ಇದೆ. ಕ್ಲಿಯರಾಗಿ ಆ ವ್ಯೂ ಪಾಯಿಂಟ್ಸ್ಗಳನ್ನ ಅಬ್ಸರ್ವ್ ಮಾಡಿ, ಎಷ್ಟು ಚೆನ್ನಾಗಿ, ಎಷ್ಟು ದೂರದಿಂದ ನಾವು ಯಾವುದೋ ಒಂದು ಗ್ರಹದಿಂದ ಒಂದು ಭೂಮಿನ ನೋಡಿದ್ರೆ ಹೇಗೆ ಇವಾಗ ಟಿ ವಿಲೆಲ್ಲ ನೋಡ್ತೀವಿ, ಅದೇ ರೀತಿ ದೂರ ಹೋದಂಗೂ ಅಷ್ಟೇ ಸ್ಪಷ್ಟವಾಗಿ ಒಂದು ಒಳ್ಳೆಯ ಒಂದು ನೋಟ ಕಾಣಿಸುತ್ತೆ. ದೇವಿಯ ಪಾದುಕೆಯನ್ನು ಇಟ್ಟು ಇಲ್ಲಿ ಪೂಜಿಸ್ತಾರೆ. ನಾವು ಅಲ್ಲಿಗೆ ನಮಿಸಿ ದೇವರ ಹತ್ರ ಒಳಗೆ ಹೋಗ್ತಾ ಇದ್ದೀವಿ.
ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಮತ್ತಷ್ಟು ವಿಭಿನ್ನ ರೀತಿಯ ವಿಡಿಯೋಗಳನ್ನು ಹೊತ್ತು ತರ್ತೀವಿ. ನಮ್ಮ ಟೀಮ್ ಇನ್ನಿಷ್ಟು ಹೊಸ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೀವಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು.